ನಮಸ್ಕಾರ ಸ್ನೇಹಿತರೆ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ 16ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ದ್ವಾಮಿಮೌ ಪುರುಷೌ ಲೋಕೆ ಕ್ಷರಾಕ್ಷಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಮಾತನ್ನು ಮುಂದುವರೆಸ್ತಾ, ಹೇ ಅರ್ಜುನ, ಈ ಜಗತ್ತಿನಲ್ಲಿ ನಾಶವಾಗುವ ಮತ್ತು ನಾಶವಾಗದಿರುವ ಎರಡು ಪ್ರಕಾರದ ಪುರುಷರಿದ್ದಾರೆ. ಇದರಲ್ಲಿ ಸಂಪೂರ್ಣ ಭೂತ ಪ್ರಾಣಿಗಳ ಶರೀರಗಳು ನಾಶವಾಗುವಂತಹವು ಮತ್ತು ಜೀವಾತ್ಮನು ಅವಿನಾಶಿಯಾದುದು ಎಂದು ನೀನು ತಿಳಿ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಇಲ್ಲಿ ಈ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿದ ದಿನದಿಂದನೂ ಪುರುಷ ಅಂದರೆ ಇದು ಗಂಡಸರಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಆ ಅರ್ಥದಲ್ಲಿ ಇದನ್ನು ಭಾವಿಸಬಾರದು ಅನ್ನುವಂತಹ ಮಾತನ್ನು ನಾನು ಹೇಳಿದ್ದೇನೆ. ಸೊ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು, ಎರಡು ರೀತಿಯ ಪುರುಷರಿದ್ದಾರೆ. ಒಂದು ನಾಶವಾಗುವಂಥದ್ದು, ಇನ್ನೊಂದು ನಾಶವಾಗದೇ ಇರುವಂಥದ್ದು. ಹಾಗಿದ್ರೆ ಯಾವುದು ನಾಶವಾಗತ್ತೆ, ಯಾವುದು ನಾಶವಾಗೋದಿಲ್ಲ? ಯಾವುದು ಸೃಷ್ಟಿಯಾಗಿದೆಯೋ ಅದು ನಾಶ ಆಗುವಂಥದ್ದು. ಯಾವುದು ಸೃಷ್ಟಿಯೇ ಆಗಿಲ್ಲವೋ, ಯಾವುದು ಸನಾತನವಾಗಿದೆಯೋ ಅದು ನಾಶ ಆಗದೇ ಇರುವಂಥದ್ದು. ಶ್ರೀಕೃಷ್ಣ ಅರ್ಜುನನಿಗೆ ಇಲ್ಲಿ ಹೇಳುವಂಥದ್ದು, ಈ ಶರೀರ ಸೃಷ್ಟಿಯಾಗಿರುವಂಥದ್ದು. ಈ ಕಲ್ಲು, ಮಣ್ಣು, ಭೂಮಿ ಇವೆಲ್ಲ ಇದಾವಲ್ಲ, ಇವೆಲ್ಲ ಸೃಷ್ಟಿಯಾಗಿರುವಂಥದ್ದು. ಯಾವುದು ಸೃಷ್ಟಿಯಾಗಿದೆಯೋ ಅದು ಒಂದಲ್ಲ ಒಂದು ದಿನ ನಾಶವನ್ನು ಹೊಂದುವಂಥದ್ದು. ಆತ್ಮ ಅದು ಯಾರಿಂದನೂ ಸೃಷ್ಟಿಯಾಗಿರುವಂಥದ್ದಲ್ಲ. ಪರಮಾತ್ಮ ಯಾರಿಂದನೋ ಕಲ್ಪನೆಯಿಂದ ಸೃಷ್ಟಿಯಾಗಿರುವಂಥದ್ದಲ್ಲ. ಅದು ಸನಾತನವಾಗಿರುವಂಥದ್ದು. ಅಂದರೆ ಸೃಷ್ಟಿಗೆ ಮೂಲ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪ ಪ್ರತಿಯೊಂದು ಜೀವಿಯ ಒಳಗೆ ಇರುವಂತಹ ಚೈತನ್ಯ. ಹಾಗಾಗಿ ಎರಡು ಪುರುಷ, ಅದು ಮಹಿಳೆ ಆಗಿರಬಹುದು ಅಥವಾ ಪುರುಷ ಆಗಿರಬಹುದು, ಪ್ರಾಣಿ ಆಗಿರಬಹುದು, ಸರೀಸೃಪ ಆಗಿರಬಹುದು. ಈ ಭೌತಿಕ ಶರೀರ ಅನ್ನುವಂಥದ್ದಿದೆಯಲ್ಲ, ಇದನ್ನು ಪುರುಷ ಅಂತ ಹೇಳಿ ನಾವೇನು ಕರಿತೇವೆ, ಇದು ಒಂದಲ್ಲ ಒಂದು ದಿನ ನಾಶ ಆಗತ್ತೆ. ಆದರೆ ಈ ಶರೀರಕ್ಕೆ ಜೀವದ ರೂಪದಲ್ಲಿ ಇರುವಂತಹ ಚೈತನ್ಯ ಇದೆಯಲ್ಲ, ಅದು ಯಾವತ್ತಿಗೂ ನಾಶ ಆಗೋದಿಲ್ಲ. ಹಾಗಾಗಿ ನಾನು 1977ನೇ ಇಸವಿಯಲ್ಲಿ ನಾನು ಹುಟ್ಟಿದೆ ಅಂದರೆ ಈ ಭೌತಿಕ ಶರೀರ ಸೃಷ್ಟಿಯಾಗಿತ್ತು. ಆದರೆ ಇದರ ಒಳಗೆ ಇರುವಂತಹ ಚೈತನ್ಯ ಇದೆಯಲ್ಲ, ಅದು ಈ ಹಿಂದೆನೂ ಇತ್ತು, ಮುಂದೆಯೂ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದ ತಮ್ಮ ಭಾಷಣದಲ್ಲಿ ಇದನ್ನೇ ಉಲ್ಲೇಖವನ್ನು ಮಾಡ್ತಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣವನ್ನು ಕೂಡ ನೀವು ಓದಬಹುದು. ಸೊ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು, ಈ ಭೌತಿಕ ಶರೀರ ನಾಶವಾಗತ್ತೆ, ಆದರೆ ಒಳಗಿರುವ ಚೈತನ್ಯ, ಕೃಷ್ಣ ಪ್ರಜ್ಞೆ, ಆತ್ಮ, ಅದು ಯಾವತ್ತಿಗೂ ನಾಶ ಹೊಂದೋದಿಲ್ಲ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.